ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಪ್ರತಿದಿನ ಭದ್ರಾ ಡ್ಯಾಮ್ ಅಪ್ಡೇಟ್ಗಾಗಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಮ್ಮ ಕಡೆ ರೈತರು ಒಂದು ದೊಡ್ಡ ಬೇಡಿಕೆ ಇಟ್ಟಿದ್ದಾರೆ. ಕೂಡಲೇ ನಾಲೆಗೆ ಭದ್ರಾ ನೀರು ಬಿಡಿ ಅಂತ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಮಳೆ ಚೆನ್ನಾಗೇ ಆಗ್ತಿದೆ, ಆದರೂ ಕೆಲ ಕಡೆ ಹೊಲಗಳಿಗೆ ಕಾಲುವೆ ನೀರು ಬೇಕಾಗಿದೆ. ಭತ್ತ, ಮೆಕ್ಕೆಜೋಳ ಇನ್ನಿತರ ಬೆಳೆಗಳು ಚೆನ್ನಾಗಿ ಬೆಳೆಯಬೇಕೆಂದರೆ ಈಗಲೇ ನೀರು ಬಿಡೋದು ಮುಖ್ಯ ಅಂತ ರೈತರು ಹೇಳ್ತಿದ್ದಾರೆ. ಸ್ನೇಹಿತರೆ, ಸಮಯಕ್ಕೆ ನೀರು ಬಂದರೆ ಬೆಳೆ ಉಳಿತು, ಇಳುವರಿಯು ಚೆನ್ನಾಗಿ ಬರುತ್ತೆ. ತಡ ಆದರೆ ರೈತರಿಗೆ ಕಷ್ಟ ಆಗುತ್ತೆ. ಬನ್ನಿ ಸ್ನೇಹಿತರೆ, ಡ್ಯಾಮ್ನ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋಣ. ಸ್ನೇಹಿತರೆ, ದಿನಾಂಕ 5/8/2026 ಡ್ಯಾಮ್ ಲೆವೆಲು 165.9 ಇಂಚಿದೆ. ಸ್ನೇಹಿತರೆ, 165 ಅಡಿ ಇದೆ ಸ್ನೇಹಿತರೆ ಈಗ ಡ್ಯಾಮಲ್ಲಿ. ಸ್ನೇಹಿತರೆ, ಇನ್ನು ಸ್ಟೋರೇಜ್ ಕೆಪಾಸಿಟಿ ವಿಷಯಕ್ಕೆ ಬಂದರೆ 71.535 TMC ನೀರು ಸಂಗ್ರಹ ಮಾಡ್ಬೋದು ಡ್ಯಾಮಲ್ಲಿ. ಇವತ್ತು ಡ್ಯಾಮಲ್ಲಿ 48.484 TMC ನೀರು ಸಂಗ್ರಹವಾಗಿದೆ. ಸ್ನೇಹಿತರೆ, ಇನ್ನು ಒಳಹರಿವು ವಿಷಯಕ್ಕೆ ಬಂದರೆ 11,790 ಕ್ಯೂಸೆಕ್ಸ್ ನೀರು ಒಳಹರಿವು ಬರ್ತಿದೆ. ಸ್ನೇಹಿತರೆ, ನಿನ್ನೆ 14,000 ಬರ್ತಿತ್ತು, ಇವತ್ತು 11,000 ಬರ್ತಿದೆ. ನಿನ್ನೆ ಮೊನ್ನೆ ಎಲ್ಲ ಚೆನ್ನಾಗಿ ಒಳಹರಿವು ಬರ್ತಿತ್ತು ಸ್ನೇಹಿತರೆ. ಮೊನ್ನೆ 30,000 ಏನೋ ಬರ್ತಿತ್ತು, ಇವತ್ತು 11,000 ಬರ್ತಿದೆ. ಮೋಸ್ಟ್ಲಿ ಮಲೆನಾಡು ಭಾಗದಲ್ಲಿ ಮಳೆ ಪ್ರಮಾಣ ಸ್ವಲ್ಪ ಕಮ್ಮಿ ಆಗಿದೆ ಅನಿಸುತ್ತೆ. ಸ್ನೇಹಿತರೆ, ಕಳೆದ ವರ್ಷ ಇದೇ ದಿನಕ್ಕೆ 181.9 ಇಂಚಿತ್ತು ಸ್ನೇಹಿತರೆ ಡ್ಯಾಮಲ್ಲಿ. ಆವಾಗ ಸ್ಟೋರೇಜ್ ಕೆಪಾಸಿಟಿ 66.281 TMC ನೀರು ಸಂಗ್ರಹವಾಗಿತ್ತು. ಇವತ್ತು 48 TMC ನೀರು ಸಂಗ್ರಹವಾಗಿದೆ ಸ್ನೇಹಿತರೆ. ಕಳೆದ ವರ್ಷ ಈ ವರ್ಷಕ್ಕೆ ಇನ್ನೂ 18 TMC ನೀರು ವ್ಯತ್ಯಾಸ ಇದೆ. ಸ್ನೇಹಿತರೆ, ಈಗ ಅಧಿಕಾರಿಗಳು ಯಾವಾಗ ನೀರು ಬಿಡ್ತಾರೋ, ರೈತರ ಬೇಡಿಕೆಗೆ ಯಾವ ನಿರ್ಧಾರ ತಗೊತಾರೆ ಅಂತ ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ನಿಮ್ಮ ಊರಲ್ಲೂ ಕಾಲುವೆ ನೀರು ಬಂದಿದೆಯಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂಥ ರೈತರ ಹಾಗೂ ಜಲಾಶಯದ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.